ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಸಾಕಷ್ಟು ಅಭ್ಯರ್ಥಿಗಳ ಒಂದು ಪ್ರಶ್ನೆ ಏನಾಗಿದೆ ಅಂದರೆ ಕರ್ನಾಟಕ ರಾಜ್ಯದ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಬರೆದಿರತಕ್ಕಂಥ ಅಭ್ಯರ್ಥಿಗಳ ಪೈಕಿ ಈ ಒಂದು ಫೈನಲ್ ಕೀ ಆನ್ಸರ್ ಅಂತಕ್ಕಂಥದ್ದಿನ ಪ್ರಕಟಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಧಿಕೃತ ಮಾಹಿತಿಗಳು ಇಲಾಖೆ ಕಡೆಯಿಂದ ಬರೆದಿರೋದ್ರಿಂದ ಅಭ್ಯರ್ಥಿಗಳು ಎಲ್ಲ ಕಡೆ ಹುಡುಕಾಟ ನಡೆಸಿದ್ರ ಅಂತ ಹೇಳ್ಬೋದು. ಇದೀಗ ಅಭ್ಯರ್ಥಿಗಳಿಗೆ ಕೆಲವೊಂದು ವೆಬ್ಸೈಟ್ ಆಗಿರ್ಬೋದು ಕೆಲವೊಂದು ಕಡೆಗಳಲ್ಲಿ ಮಾಹಿತಿಗಳು ಸಿಗ್ತಾ ಇದಾವೆ. ಡಿಸೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಈ ಒಂದು ಫೈನಲ್ ಕೀ ಆನ್ಸರ್ ಅಂದ್ಬಿಟ್ಟು ಅಷ್ಟು ತಡ ಆಗುತ್ತಾ ಈ ಒಂದು ಕೀ ಆನ್ಸರ್ ಅಂತಕ್ಕಂಥದ್ದು, ನಂತರದಲ್ಲಿ ರಿಸಲ್ಟ್ ಹೇಳಿ ಇನ್ನೂ ತುಂಬ ಲೇಟ್ ಆಗ್ಬಿಡುತ್ತೆ, ಈ ಥರ ಪ್ರಶ್ನೆಗಳು ಬರುತ್ತೆ ನಿಮಗೆ. ಅದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ನಂತರದಲ್ಲಿ ಎಷ್ಟು ಮಾರ್ಕ್ಸ್ ಬರ್ತಾ ಇದ್ರೆ ಅಭ್ಯರ್ಥಿಗಳಿಗೆ ಒಂದು ಪ್ರಶ್ನೆ ಇದೆ, ಇಷ್ಟು ಮಾರ್ಕ್ಸ್ ನಮ್ಮದು ಬರ್ತಿದೆ, ನಮ್ಮದು ಕ್ಲಿಯರ್ ಆಗುತ್ತೆ ಇಲ್ವಾ ಅಂತಕ್ಕಂಥ ಒಂದು ಗೊಂದಲದಲ್ಲಿ ಕೂಡ ಇದ್ದೀರಾ. ಸೊ ಎಷ್ಟು ಮಾರ್ಕ್ಸ್ ಬರ್ತಿದೆ ನೀವು ಹೋಪನ್ ಇಟ್ಕೋಬಹುದು, ಆರಾಮಾಗಿರ್ಬೋದಾಗಿದ್ರೆ ಪಾಸ್ ಆಗ್ತದೆ ಅಥವಾ ಕ್ಲಿಯರ್ ಆಗ್ತದೆ, ಪಾಸ್ ಅನ್ನೋದಕ್ಕಿಂತ ಕ್ಲಿಯರ್ ಅಂತಕ್ಕಂಥದ್ದು ಏನಿದೆಯಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೋಪ್ ಇಟ್ಕೋಬಹುದು. ಅದ್ರ ಬಗ್ಗೆ ಆಗಿರ್ಬೋದು ಎಂದು ಫೈನಲ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ತಿಳ್ಕೊಂತೀರಾ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಒಂದು ಟಿಇಟಿಗೆ ಸಂಬಂಧಪಟ್ಟಂತೆ BEdಗೆ ಸಂಬಂಧಪಟ್ಟಂತೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು. ಯೂಟ್ಯೂಬ್ನಲ್ಲಿ ಉಚಿತವಾಗಿ ಇರುತ್ತೆ ಇದು ಅಂತ ಹೇಳ್ತಾ ಹೆಚ್ಚುವರಿ ಪ್ರಶ್ನೆ ಇದೆ, ಡೌಟ್ಸ್ ಇದೆ, ನಮಗೆ ಗೊತ್ತಾಗ್ತಿಲ್ಲ ಯಾರನ್ನ ಕೇಳಬೇಕು ಅಂತಂದ್ರೆ ಇವರು ಡಿಸ್ಕ್ರಿಪ್ಷನಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ಅಭ್ಯರ್ಥಿಗಳಿಗೆ ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ಅದು ನೆರವಾಗುತ್ತೆ ಅಂತ ಕೂಡ ಹೇಳ್ತಾ, ಯಾಕಂದ್ರೆ ಸಬ್ಸ್ಕ್ರೈಬ್ ಆದಂಥ ಅಭ್ಯರ್ಥಿಗಳಿಗೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಹೆಸರಿನ ಪಕ್ಕ ಒಂದು ಲೋಗೋ ಬರುತ್ತೆ, ಅಂದರೆ ಕಿರೀಟ ಸಿಂಬಲ್, ಆ ಮುಖಾಂತರ ನಿಮ್ಮ ಮೆಸೇಜ್ ನಮಗೆ ತಲುಪುತ್ತೆ ಬೇಗನೆ ಕಾಲ್ಗಳು ಅಂತ ಹೇಳ್ತಾ ಅಲ್ಲಿ ಕೂಡ ಮಾಹಿತಿನ ಪಡ್ಕೋಬಹುದು. ಸೊ ಒಂದೊಂದಾಗಿ ತಿಳಿಸುವಂತಂದ್ರೆ ಒಂದು ವೆಬ್ಸೈಟ್ ಆಗಿರ್ಬೋದು ಬೇರೆ ಬೇರೆ ಕಡೆ ಅಭ್ಯರ್ಥಿಗಳು ಹುಡುಕಾಟ ನಡೆಸಿದಾರ, ಸರ್ಚ್ ಮಾಡ್ತೀರಾ ಅಂತ ಹೇಳ್ಬೋದು ಯಾವಾಗ ಫೈನಲ್ ಕೀ ಆನ್ಸರ್ ಅಂದ್ಬಿಟ್ಟು. ಸೊ ಈಗ ಅಭ್ಯರ್ಥಿಗಳು ನಮಗೆ ಕೂಡ ಒಂದು ಕಳಿಸಿರುವಂಥದ್ದಾಗಿರುತ್ತೆ, ಸ್ಕ್ರೀನ್ ಮುಖಾಂತರ ನೋಡ್ತಿದ್ದೀರಲ್ಲ, ಗೂಗಲ್ ಎಲ್ಲ ಒಂದು ಕಡೆ ಸರ್ಚ್ ಮಾಡಿದಾಗ ಈ ರೀತಿ ಬರ್ತಿದೆ. ಅಂದರೆ ಡಿಸೆಂಬರ್ ತಿಂಗಳ ಲಾಸ್ಟ್ ವೀಕ್ ಈ ಒಂದು ಡೇಟನ್ನು ಅಲ್ಲಿ ಬರ್ತಿದೆ. ಅಂದರೆ ಡಿಸೆಂಬರ್ 7ನೇ ತಾರೀಕು ಎಕ್ಸಾಮ್ ಆಗಿರೋದು ಕೊಟ್ಟಿದ್ದಾರೆ. ಡಿಸೆಂಬರ್ 9ರಿಂದ 12ನೇ ತಾರೀಕು ತನಕ ಅಬ್ಜೆಕ್ಷನ್ ಆಗೋದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯವರು ಮಾಹಿತಿನ ಕೊಟ್ಟರಲ್ಲ ಅದನ್ನು ಮೆನ್ಷನ್ ಆಗಿದೆ. ಕೊನೆಗಲ್ಲಿ ಡಿಸೆಂಬರ್ ಲಾಸ್ಟ್ ವೀಕ್ನಲ್ಲಿ ಎಕ್ಸ್ಪೆಕ್ಟೆಡ್ ಡೇಟ್ ಹಾಗೆ ಅಂತ ನಾವು ಕೊಟ್ಟಿರುವಂಥದ್ದಾಗಿರುತ್ತೆ, ಅಥವಾ ಎಕ್ಸ್ಪೆಕ್ಟೆಡ್ ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಮಾಡ್ಬೋದು ಒಂದು ಫೈನಲ್ ಕ್ಯಾನ್ಸರ್ನ ಅಂತ. ಅಷ್ಟು ಡಿಲೇ ಆಗುತ್ತೆ ಅಂದರೆ ಅಭ್ಯರ್ಥಿಗಳಿಗೆ ತುಂಬ ಅಷ್ಟು ಡಿಲೇ ಆಗೋ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಆ ಕಾರಣಕ್ಕೆ ಇನ್ನು ಬೇಗನೆ ಪ್ರಕಟ ಮಾಡಲಿಕ್ಕೆ ಟ್ರೈ ಅಂತೂ ಮಾಡ್ತಾರೆ ಎಲ್ಲ ಕಡೆಯಿಂದ. ಸೊ ಫೈನಲ್ ಕ್ಯಾನ್ಸರ್ ಅಂತಕ್ಕಂಥದ್ದು ಶೀಘ್ರದಲ್ಲೇ ಪ್ರಕಟ ಆಗ್ಬೋದಾಗಿರುತ್ತೆ, ಏನು ಸ್ಪೆಸಿಫಿಕ್ ಡೇಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ. ಬಟ್ ಅಷ್ಟು ಡಿಲೇ ಅಂತೂ ಆಗ್ಲಿಕ್ಕೆ ಕಷ್ಟ. ಬಟ್ ಇನ್ನೊಂದೇನಾದ್ರೆ ರಿಸಲ್ಟ್ ಯಾವಾಗ ಅಂತ ಒಂದು ಪ್ರಶ್ನೆ ಇರುತ್ತೆ ಅಭ್ಯರ್ಥಿಗಳಿಗೆ. TET ಕರ್ನಾಟಕ ರಾಜ್ಯದ ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನಿದೆಯಲ್ಲ, ಸೊ ಇದರ ಒಂದು ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂದರೆ ಅಭ್ಯರ್ಥಿಗಳಿಗೆ ಇಲಾಖೆಯವರು ಸ್ಟಾರ್ಟಿಂಗ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಎಲ್ಲ ಕಾಲ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ಒಂದು ಮಾಹಿತಿ ಬಂದಿತ್ತು. ಡಿಸೆಂಬರ್ ತಿಂಗಳ 31ನೇ ತಾರೀಕಿನ ಆಸುಪಾಸಿನಲ್ಲಿ ರಿಸಲ್ಟ್ ಅನ್ನ ಪ್ರಕಟ ಮಾಡಬೇಕು ಅಂತಕ್ಕಂಥ ಒಂದು ಗುರಿಯ ಉದ್ದೇಶವನ್ನು ಇಲಾಖೆಯವರು ಹೊಂದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಸದ್ಯಕ್ಕಿದ್ದಾವೆ. ಸೊ ಆ ಪ್ರಕಾರದಲ್ಲಿ ಡಿಸೆಂಬರ್ ಮಂತ್ನಲ್ಲಿ ರಿಸಲ್ಟ್ ಪ್ರಕಟ ಆಗುವ ಲಕ್ಷಣಗಳಿದಾವೆ, ಇಲ್ಲಾಂದ್ರೂ ಕೂಡ ಜನವರಿ ಮಂತಲ್ಲಂತೂ ಪ್ರಕಟ ಆಗೇ ಆಗುತ್ತೆ. ಸೊ ಅದ್ರ ಕಡೆನೂ ಗಮನ ಹರಿಸಬಹುದಾಗಿರುತ್ತೆ ಅಂತ ಹೇಳ್ತಾ, ಇದಕ್ಕಾಗಿದ್ರೆ ಎಷ್ಟು ಮಾರ್ಕ್ಸ್ ಕೆಲವೊಂದು ಅಭ್ಯರ್ಥಿಗಳು ಇವಾಗ ಎಕ್ಸಾಮ್ ಬರೆದು ಬಂದಿದ್ದಂಥ ದಿನದಿಂದನೇ ಕೀ ಆನ್ಸರ್ ಆಗಿರ್ಬೋದು, ಬೇರೆ ಬೇರೆ ಚಾನಲ್ಸ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಬೇರೆ ಎಲ್ಲ ಒಂದು ಕಡೆ ಹುಡುಕಾಟ ನಡೆಸ್ತಿದ್ದೀರಾ ಎಷ್ಟು ಮಾರ್ಕ್ಸ್ ಬಂದಿರೋ ಪಾಸ್ ಅಂತಕ್ಕಂಥದ್ದು. ಯಾಕಂದ್ರೆ ಒಂದೊಂದು ಮಾರ್ಕ್ಸ್ಗಳು ವೇರಿ ಆಗ್ತಿರುತ್ತೆ, ಒಂದೊಂದು ಕಡೆ ಫೈನಲ್ ಕ್ಯಾನ್ಸರ್ ಬೇಸ್ ಮೇಲೆ ಒಂದು ಮಾರ್ಕ್ಸ್ ನಿಂತ್ಕೊಂಡಿರುತ್ತೆ. ಸೊ ಹಾಗೆ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಒಂದು ಓಕೆ ನಾವು ಕ್ಲಿಯರ್ ಆಗ್ತೀವಪ್ಪ ಅಂತಕ್ಕಂಥ ಒಂದು ಮಾರ್ಕ್ಸ್ ಎಷ್ಟಿದೆ ಅಂತಕ್ಕಂಥದ್ದನ್ನು ಹೇಳಿದರೆ, ಅದಕ್ಕೂ ಮುಂಚೆ ನಿಮಗೆ ಒಂದು ವಿಡಿಯೋಗಳು ಇಷ್ಟ ಆಗ್ತಿರೋಂಥ ಸಂದರ್ಭದಲ್ಲಿ ಕನ್ನಡದ ಯೂಟ್ಯೂಬ್ ಚಾನಲ್ ಕುರಿತು ಇಷ್ಟ ಆಗ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡೋದು ಮತ್ತೊಮ್ಮೆ ತಿಳಿಸ್ತಿದ್ದೀನಿ. ಯಾಕಂದ್ರೆ ಮುಂದಿನ ದಿನದ ಬರ್ತಕ್ಕಂಥ ಅಪ್ಡೇಟ್ಸ್ಗಳನ್ನು ಕೂಡ ನಿಮಗೆ ಕೊಡುವಂಥ ಉದ್ದೇಶದಿಂದ. ಸೊ ನಿಮಗೆ ಅದು ಸಹಾಯ ಆಗುತ್ತೆ ಅಂತ ನಿಮಗೆ ಅನಿಸಿದ್ರೆ ನೀವು ಆಗ್ಬೋದಾಗಿರುತ್ತೆ, ಮತ್ತೆ ಇಷ್ಟ ಆಗ್ತಿರೋ ಲೈಕ್ ಕೂಡ ಮಾಡ್ಬೋದಾಗಿರುತ್ತೆ. ಇಲ್ಲ ಅಂತಂದ್ರೆ ಯಾಕಂದ್ರೆ ಸೂಚನೆ ಸಿಕ್ಕಾಗ ನಮಗೆ ಓಕೆ ನಿಮಗೆ ಒಂದು ವಿಷಯ ಇಷ್ಟ ಆಗ್ತಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಆ ಒಂದು ರೀಸನ್ ಇಂದ ಹೇಳ್ತಿರೋದು, ಇಲ್ಲಾಂದ್ರೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಈಗ ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ಮಾರ್ಕ್ಸ್ಗಳಂತ ತಗೊಂಡಾಗ ಸೊ ನಾವು ಪಾಸಿಂಗ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದೀವಿ. ಸೊ ಹೊಸ ಅಭ್ಯರ್ಥಿಗಳು ವಿಡಿಯೋ ನೋಡ್ತೀರೋ ಅವ್ರಿಗೆ ಗೊತ್ತಿರೋದಿಲ್ಲ, ಮತ್ತೊಮ್ಮೆ ಹೇಳ್ತೇವೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತೆ 2A 2B 3A 3B ಅಭ್ಯರ್ಥಿಗಳಿಗೆ 60% ಅಂಕ ಬರಬೇಕು ಅಂತ ಇರುತ್ತೆ. ಈ ಥರ ಅಭ್ಯರ್ಥಿಗಳಿದಿರಲ್ಲ ಅವರಿಗೆ ಅಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ ಒಂದು ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಥವಾ ವಿಶೇಷ ದಿವ್ಯಾಂಗ ಅಭ್ಯರ್ಥಿಗಳು ಏನು ಬರ್ತಾರೆ ಅವರಿಗೆ 55% 55% ಅಷ್ಟು ಅಂಕ ಬರಬೇಕು ಅಂತ ಇರುತ್ತೆ. ಸೊ ಅಷ್ಟು ಮಾರ್ಕ್ಸ್ ಬಂದರೆ ಅಂದರೆ ಒಟ್ಟು 55% ಅಂತ ಹೇಳ್ತಿರುವಂಥದ್ದು ಶೇಕಡ ಅಂದ್ಬಿಟ್ಟು ಮಾರ್ಕ್ಸ್ ಅಲ್ಲ, ಅದು 60% ಅಂತಕ್ಕಂಥದ್ದು ಪರ್ಸೆಂಟ್ ಆಗಿರುತ್ತೆ. ಒಟ್ಟು 150 ಮಾರ್ಕ್ಸ್ಗೆ ಕೌಂಟ್ ಮಾಡಿದಾಗ ಅಥವಾ ಎಷ್ಟು ಮಾರ್ಕ್ಸ್ಗೆ ಕನ್ಸಿಡರ್ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ. ಸೊ ಈ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಫೈನಲ್ ಕ್ಯಾನ್ಸರ್ ಅಂದ್ರೆ ಎಷ್ಟು ಬದಲಾವಣೆ ಆಗ್ಬೋದು, ಸೊ ಅದ್ರ ಬಗ್ಗೆ ಹೇಳಿದ್ರೆ ನಿಮಗೆ ಹೋಪ್ ಸಿಗುತ್ತೆ ಇವಾಗ. ಸೊ ಫೈನಲ್ ಕ್ಯಾನ್ಸರ್ ಅಲ್ಲಿ ಹೆಚ್ಚು ಅಂದ್ರೆ ಹಬ್ಬ ಅಂದ್ರೆ ಅಭ್ಯರ್ಥಿಗಳಿಗೆ ನಾವು ಕೂಡ ಹಿಂದೆ ಮಾಹಿತಿನ ಕೊಟ್ಟಿದ್ವಿ, ಹೊಸ ಅಭ್ಯರ್ಥಿಗಳು ನೋಡ್ತಿರೋ ಅವ್ರಿಗೆ ಗೊತ್ತಿರೋದಿಲ್ಲ. ಆ ಕಾರಣಕ್ಕೆ ಮತ್ತೊಮ್ಮೆ ತಿಳಿಸ್ತಾ ಇರೋದೇನೆಂದ್ರೆ ಫೈನಲ್ ನ ಕ್ಯಾನ್ಸರ್ ಅಂತಕ್ಕಂಥ ತುಂಬಾ ಡಿಫ್ರೆನ್ಸ್ ಆಗ್ಲಿಕ್ಕಿಲ್ಲ. ಸೊ ಒಂದು ಅಂದ್ರೆ ಆಲ್ಮೋಸ್ಟ್ 4ರಿಂದ 5 ಮಾರ್ಕ್ಸ್ ರೇಂಜ್ಗೆ ಡಿಫ್ರೆನ್ಸ್ ಬರ್ಬೋದಿರುತ್ತೆ, ಇಲ್ಲಾಂದ್ರೆ 2-3 ಮಾರ್ಕ್ಸ್ ರೇಂಜ್ಗೆ ಡಿಫ್ರೆನ್ಸ್ ಬರುವ ಸಾಧ್ಯತೆಗಳಿರ್ತವೆ, ನಾವು ತುಂಬಾ ಡಿಫ್ರೆನ್ಸ್ ಅಂತೂ ಬರೋದಿಲ್ಲ. ಸೊ ಈ ಕಾರಣಕ್ಕೆ ಇವಾಗ ಪಾಸಿಂಗ್ ಮಾರ್ಕ್ಸ್ ನ ತರ ತಗೊಂಡಾಗ ಯಾವ ಅಭ್ಯರ್ಥಿಗಳಿಗೆ ಇವಾಗ 60% ಬರಬೇಕಲ್ಲ, ಸೊ ಆ ಒಂದು ಕ್ಯಾಂಡಿಡೇಟ್ಸ್ಗಳಿಗೆ 95ಗಿನ ಅಧಿಕ ಮಾರ್ಕ್ಸ್ ನಿಮ್ದಿದೆ ಅಂತಂದಾಗ ಸಮಸ್ಯೆ ಇರೋದಿಲ್ಲ, ನೀವು ಆರಾಮ ಇರ್ಬೋದಾಗಿರುತ್ತೆ, ಇನ್ನಷ್ಟು ಡಿಫ್ರೆನ್ಸ್ ಆಗ್ಲಿಕ್ಕಿಲ್ಲ. ನಂತರದಲ್ಲಿ ಈ ಥರ ಒಂದು ಅಭ್ಯರ್ಥಿಗಳು ಏನು ಬರ್ತಾರಲ್ಲ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಈ ಥರ ಒಂದು ಅಭ್ಯರ್ಥಿಗಳು ಅಂದರೆ 55% ಬರಬೇಕಿರುವಂಥ ಅಭ್ಯರ್ಥಿಗಳು ಯಾರು ಇರ್ತಾರಲ್ಲ ಇವರಿಗೆ ಸಂಬಂಧಪಟ್ಟಂತೆ ಹೇಳುವಂತಂದರೆ, ಸೊ ನಿಮ್ಮ ಒಂದು ಮಾರ್ಕ್ಸ್ ಅಂತಕ್ಕಂಥದ್ದು 87ಕಿಂತ ಅಧಿಕ ಮಾರ್ಕ್ಸ್ ಏನಾದರೂ ಇದ್ದಂಥ ಸಂದರ್ಭದಲ್ಲಿ ಸಮಸ್ಯೆ ಇರೋದಿಲ್ಲ, ನೀವು ಆರಾಮ ಇರ್ಬೋದಾಗಿರುತ್ತೆ. ಸೊ ಇನ್ನು ತುಂಬ ಕಡಿಮೆ ಇದೆ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಸೊ ಅದು ಏನು ಬೇಕಾದ್ರೆ ಆಗೋ ಸಾಧ್ಯತೆ ಇರುತ್ತೆ. ಬಟ್ ತುಂಬ ಕಡಿಮೆ ಅಂತಂದ್ರೆ ಇವಾಗ 75ಕಿಂತ ಕಡಿಮೆ ಇದೆ, ಸೊ ಅಂದರೆ ನಿಮ್ಮ ಒಂದು ಕ್ಯಾಟಗರಿ 55% ಬೇಕಿತ್ತು ಅಂತಕ್ಕಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ 80ಕ್ಕಿಂತ ತೀರಾ ಕೆಳಗಡೆ ಇದ್ದೀರಿ ಅಂತ ಸಂದರ್ಭದಲ್ಲಿ ತುಂಬ ಕಷ್ಟ ಆಗ್ಬಿಡುತ್ತೆ ಅದು ಹೋಗ್ಲಿಕ್ಕೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಇನ್ನೂ ಒಂದು ಅಭ್ಯರ್ಥಿಗಳು ಏನು ಬರ್ತಿರಲ್ಲ, ಕೆಲವೊಂದು
ಒಂದು ಕ್ಯಾಟಗರಿ ಅಭ್ಯರ್ಥಿಗಳು ಅಂದರೆ 60% ಯಾರಿಗೆ ಬೇಕಿತ್ತಲ್ಲ ಆ ಅಭ್ಯರ್ಥಿಗಳಿಗೆ 85ಗಿನ ಕಡಿಮೆ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ತೀರಾ ಚಾನ್ಸಸ್ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಆಗ್ಲಿಕ್ಕೆ ಸಾಧ್ಯತೆ ತುಂಬ ಕಷ್ಟ ಆಗಿರುತ್ತೆ. ಸೊ 5 ಮಾರ್ಕ್ಸ್ ವೇರಿ ಆಗ್ಬೋದಾಗಿರುತ್ತೆ ಫೈನಲ್ ಆನ್ಸರ್‌ಲಿ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹೆಚ್ಚುವರಿ ಅಪ್ಡೇಟ್ಸ್, ಇನ್ಫಾರ್ಮೇಷನ್ ಮಾಹಿತಿಗೆ ಕನ್ನಡ ವೆದರ್ ಚಾನಲ್ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದಾಗಿರುತ್ತೆ. ಆಲ್ ದಿ ಬೆಸ್ಟ್.